ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಅಥಣಿಯಲ್ಲಿ ನಡೆಯುತ್ತಿರುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ರೈತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದು, ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಶ್ರಮಕ್ಕೆ ಯೋಗ್ಯ ಬೆಲೆ ನೀಡದಿರುವುದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಸಿಲು ಮಳೆ ಎನ್ನದೇ ರೈತರು ದಿನರಾತ್ರಿ ಧರಣಿ ಮುಂದುವರೆಸುತ್ತಿದ್ದು, ಕಳೆದ 2 ದಿನಗಳಿಂದ ಯಾವುದೇ ಜನಪ್ರತಿನಿಧಿಗಳು ಅಥವಾ ಕಾರ್ಖಾನೆ ಮಾಲೀಕರು ಭೇಟಿ ನೀಡದಿರುವುದು ರೈತರ ಅಸಮಾಧಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ದೇಶಕ್ಕೆ ಅನ್ನ ನೀಡುವ ರೈತರು ಇಂದಿಗೆ ಬೀದಿಯಲ್ಲಿ ಕುಳಿತು ನ್ಯಾಯ ಬೇಡುವಂತಾಗಿದೆ. ಇದು ನಮ್ಮ ಹೋರಾಟದ 2 ದಿನ. ಇದುವರೆಗೂ ಯಾವುದೇ ಭರವಸೆ ದೊರೆತಿಲ್ಲ. 3,500 ರೂಪಾಯಿ ದರ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ ಎಂದು ಮಹಿಳಾ ವಿಭಾಗದ ತಾಲೂಕು ಅಧ್ಯಕ್ಷೆಯಾದ ಪ್ರೀತಿ ಪೂಜಾರಿ ಆಕ್ರೋಶದಿಂದ ಹೇಳಿದರು. ರೈತ ಮುಖಂಡ ಶಿವಾನಂದ ಗಲಗಲಿ ಮಾತನಾಡಿ, ರೈತರು ಶ್ರಮಪಟ್ಟು ಕಬ್ಬು ಬೆಳೆದಿದ್ದಾರೆ, ಆದರೆ ಸಕ್ಕರೆ ಕಾರ್ಖಾನೆಗಳು ನ್ಯಾಯಸಮ್ಮತದ ದರ ನೀಡುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಯಾರು ನಮ್ಮತ್ತ ಗಮನ ಹರಿಸಿಲ್ಲ. ಸರ್ಕಾರ ರೈತರ ದುಃಖವನ್ನ ಕಂಡು ಕಾಣದಂತೆ ವರ್ತಿಸ್ತಾ ಇದೆ ಅಂತ ಹೇಳಿದ್ರು. ಜಿಲ್ಲಾ ರೈತ ಸಂಘದ ಮುಖಂಡ ಮುರುಗೇಂದ್ರಪ್ಪ ಅರ್ಜುನಗಿ ಸರ್ಕಾರದ ವಿರುದ್ಧ ಎಚ್ಚರಿಕೆ ನೀಡುತ್ತಾ, ನಾವು 1.5 ತಿಂಗಳಿನಿಂದ ಎಚ್ಚರಿಕೆ ನೀಡ್ತಾ ಇದ್ರೂ ಕೂಡ ಮುಖ್ಯಮಂತ್ರಿಗಳು ನಿದ್ರೆಯಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಈ ಹೋರಾಟವನ್ನ ಹಗುರವಾಗಿ ಕಾಣಬಾರದು. 1982ರಲ್ಲಿ ನರಗುಂದ ನವಲಗುಂದ ರೈತ ಬಂಡಾಯದಿಂದ ಗುಂಡೂರಾವ್ ಸರ್ಕಾರ ಪತನಗೊಂಡಿತ್ತು ಎಂಬುದನ್ನು ನೆನಪಿಸಿಕೊಳ್ಳಲಿ ಅಂತ ಹೇಳಿದ್ರು. ಅಥಣಿ ಸಮೀಪದ ರೆಡ್ಡಿರಟ್ಟಿ ಗ್ರಾಮದಲ್ಲಿ ಧರಣಿ ಸ್ಥಳದಲ್ಲೇ ರೈತರು ಅಡುಗೆ ತಯಾರಿಸಿ ಊಟ ಮಾಡುತ್ತಿದ್ದು, ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲದು ಅಂತ ಘೋಷಿಸುತ್ತಿದ್ದಾರೆ. ಇಲ್ಲೇ ಅಡುಗೆ ಇಲ್ಲೇ ಊಟ, ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ರೈತ ಮುಖಂಡ ರಾದಲಕ್ಕಪ್ಪ ಅವರು ಘೋಷಿಸಿದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಕನ್ನಡ ಸಂಸ್ಥಾಪಕರು, ಅಥಣಿ. ಈಗ 6 ದಿವಸ 7 ದಿವಸ ನಿರಂತರ ಹೋರಾಟ ಇಲ್ಲ, ಇನ್ನ 2 ದಿವಸ ಹೋರಾಟ. ನಾವು ಇದಕ್ಕೆ ಸರಿಯಾಗಿಲ್ಲ. ಮತ್ತೆ ನಾವು ಇದು ಸಾಂಜಿಕ ಅನ್ನದ ಬೋಗಾಣಿಗಳು ಇಲ್ಲೇ ಬರ್ತಾವ. ಅನ್ನ ಮಾಡಿ ಅನ್ನ ಸಾರ ಶಿರ ನಿರಂತರವಾಗಿ ಊಟ ಆಗಲಿ, ಅತನೇ ಊರೆಲ್ಲ ಊಟ ಮಾಡಿ. ನಾವು ರೈತ ಸಂಘದವ್ರು ನಿರಂತರ ಅಡಿಗೆ ಮಾಡ್ತೀವಿ, ಕಾಮಿಗೆ ಊಟ ಮಾಡುವ ಶಿಸ್ತು ನಮಗೆ ಕುಂಡುದು. ಯಾವಾರ ಬಾಂಧಲ್ಲಿ DC ಮುಖಾಂತರ ನೋಡಿಲಿ ಪುಣ್ಯಾತ್ಮ ಯಾವ ಮತ್ ಬಾಂಧು ಮದ ಬಾಳಿಕೆ ಕುಡ್ಲಾತಾನ. ಗುರ್ಲಾಪುರದಾಗ ನಿರಂತರ ಊಟ ಚಾಲು ಐತಿ. ಅನ್ನ ಸಾರ ಚಟ್ನಿ ರೊಟ್ಟಿ ಜಿಲೇಬಿ ಬುಂದಿ ಬೇಕು ಬೇಡದೆಲ್ಲ ತಂದು ಕೊಡ್ಲಾತಾರ. ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ. ಅದೇ ಗೊಂಜಾಳ ಬೆಲೆ 4,000 ಮಾಡಿದ್ರೆ, ಆಮೇಲೆ ಕಬ್ಬಿನ ಬೆಲೆ 5,000 ಮಾಡಿದ್ರೆ ಏನಂತ ಯಾವ MLA ಮನೆಗೆ ಹೋಗ್ಲಾಕತ್ತಲ್ಲ, ಯಾರು ರಾಜಕಾರಣಿ ಮನೆಗೆ ಹೋಗ್ಲಾಕತ್ತಲ್ಲ. ಆಮೇಲೆ ಏನಂತ MLA MP ನಾವೇ ಕೊಡ್ತು ಹೋಗ್ತೀವಿ. ಆಮೇಲೆ ರೈತರ ಮಕ್ಕಳಿಗೆ ಶಾಲಾ ಕಾಲೇಜುಗಳು ಬರ್ಬೇಕಾದ್ರೆ ತ್ರಾಸ ಇರ್ತೈತಿ, ಎಲ್ಲದಕ್ಕೂ ತ್ರಾಸ ಇರ್ತೈತಿ. ಆಮೇಲೆ ನಮ್ಮ ತ್ರಾಸ ಕೇಳಬೇಕಾದ್ರೆ ನಾವು MLA ಮನೆಗೆ ಹೋಗ್ಬೇಕು, MP ಮನೆಗೆ ಹೋಗ್ಬೇಕು. ಆದ್ರೆ MLA MP ಮನೆ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಆತಂದ್ರೆ ತಿಳಿ MLA MP ಏನಂದ್ರೆ 1 ವರ್ಷಕ್ಕೆ ಕೊಂಡು ತೋತೇವ. ಅದೇ ಏನು ಅವ್ರು MLA MP ನಮ್ಗೆ ಏನು ಅವಶ್ಯಕತೆ ಕೊಡೋದು ಬೇಕಾಗಿಲ್ಲ. ನಾವು ಏನು ಬೆಳಿತೀವಲ್ಲ ಅದಕ್ಕೆ ಬೆಂಬಲ ಬೆಲೆ ಮಾಡ್ಕೊಂಡೆ. ಈಗ 15 ದಿವಸ ಆಯ್ತು, 20 ದಿವಸ ಆಯ್ತು ರೈತರು ಹೋರಾಡತ್ತಾರ. ಅದಕ್ಕೆ ಯಾವ MLA ಬರೋಲ್ಲ. ಏನಾಗ ರೈತರನ್ನು ಹೊಗಳ್ತೀರಿ, ರೈತರ ನೋವಿಗೆ ಸ್ಪಂದನೆ ಕೊಡುವಂತ ನಿಮ್ಮಲ್ಲಿ ನೈತಿಕತೆ ಉಳಿದಿಲ್ಲ. ಆದ ಕಾರಣ ನಾವು ರೈತರು ಹೆಂಗಪ್ಪ ಅಂದ್ರೆ, ಒಂದು ಹೊಲದಾಗ ಹೋದಾಗ ನಾವು ನಮ್ಮ ಮೆಟ್ಟ ದಂಡಿಗೆಟ್ಟಿಗೆ ಹೊಲಕ್ಕೆ ನೀರು ಹಾಕಿ ಹೊಲದ ಕೆಲಸ ಮುಗಿದ್ಮೇಲೆ ಮೆಟ್ಟ ಹಾಕೋತೀವಿ. ಈಗ ನಾವು ಬೆಂಬಲ ಬೆಲೆ 3,500 ನೀವು ಕೊಡ್ಲಿಲ್ಲ ಅಂದ್ರೆ ಈಗ ಮೆಟ್ಟು ಬಿಟ್ಟಿದ್ದು ನಾವು ಇಲ್ಲಿ 3,500 ಆಗೋ ತಕ್ಕ ನಾವು ಮೆಟ್ಟು ಹಾಕಂಗೇ ಇಲ್ಲ. ಮತ್ತೆ ಎಲ್ಲ ತಿಳಿದಿರ್ಬೇಕು. ಇವರೇನ 4 ದಿವಸ ಮಾಡ್ತಾರ ಅಂತೇಳಿ ಏನಿಲ್ಲ, ಏನ್ ಫರಕ್ ಕೊಡುದಿಲ್ಲ ನಮಗೆ. ನಾವು ನಮ್ಮ ಅಪ್ಪಗಳಿಗೆ ಅಂಜಿಲ್ಲ, ಯಾರ ಬೆದರಿಕೆಗೆ ಯಾರಿಗ ನಿರ್ಣಯಕ್ಕೆ ಅಂಜಂಗಿಲ್ಲ. ಯಾಕಂದ್ರೆ ಕಬ್ಬ ಬೆಳೆದೀವಿ, ನಾವು ಬೆಳೆದೀವಿ ಅಂದ್ರೆ ನಮ್ಗೆ ತಾಕತ್ನೆಲ್ಲ ಬೆಳೆದೀವಿ. ನಾವು ಪೇಟೆ ಅವರಾಗ್ಲಿ ರಾಜಕಾರಣಿ ಆದ್ರೆ ಯಾರು ನಮ್ಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ನಮ್ಮ ಇಲ್ಲಿ ಹೋರಾಟಗಾದ್ರು ಇನ್ನುವರೆಗೆ ನಮ್ಮ ಭರವಸೆನೂ ಸಿಕ್ಕಿಲ್ಲ. ದೇಶಕ್ಕೆ ಅನ್ನ ಹಾಕುವ ರೈತ ಇವತ್ತು ಬೀದಿ ಮೇಲೆ ಕೂತು ಲಭ್ಯ ಕೊಟ್ಟುವ ಪ್ರಸಂಗ ಬಂದಿದೆ. ರೈತ ಬೆನ್ನೆಲುಬು ಅನ್ನೋದು ಬೆನ್ನು ಮುರಿಸು ರಾಜಕಾರಣ ಕುತಂತ್ರಿನೋ ಏನು ರಾಜಕೀಯ ಕುತಂತ್ರಿನೋ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು 3,500 ಕಬ್ಬಿನ ಬಿಲ್ ಹೋರಾಟ ಆಗುವವರೆಗೆ ನಾವು ಸ್ವತಂತ್ರ ಹೋರಾಟ ಮಾಡುತ್ತೀವಿ ಎಂದು ನಾವು ಎಲ್ಲ ಮಹಿಳೆಯರು ಇವತ್ತು ಹೋರಾಟಕ್ಕೆ ಹೇಳ್ತಿದ್ವಿ. ಇದಕ್ಕೂ ನಮಗೆ ನ್ಯಾಯ ಸಿಗಬೇಕು. ಎಲ್ಲ ಪೇಟೆಯವರು ಎಲ್ಲ ರಾಜಕಾರಣವರು ಇವತ್ತು ನಮಗೆ ಬೆಂಬಲ ಕೊಡಬೇಕು. ಅಲ್ಲಿವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಸಕ್ಕರೆ ಕಾರ್ಖಾನೆಯವರು ಯಾರು ರೈತರಿಗೆ ಯೋಗ್ಯವಾದಂಥ ಬೆಲೆ ಕೊಡುವಾರ ಸರ್. ಈಗಾಗಲೇ ಶಶಿಕಾಂತ್ ಪುಲ್ಸ್ರಿಗೆ ಚುನಾ ಪೂಜಾರಿ ಅವರು ಗುಲ್ಬರ್ಗ ಇದ್ರೆ ಗುಲಾಬ್ ಕಾಶ್ಮೀರ್ ಸರ್ 2 ದಿವಸದ ಹಗಲ ರಾತ್ರಿ ಹೋರಾಟ ಮಾಡಲಿದ್ದಾರೆ.
ಯಾವುದೇ ಸರ್ಕಾರ ಇನ್ನೂ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ, MLA ಅವ್ರು ಬಂದಿಲ್ಲ, ಫ್ಯಾಕ್ಟ್ರಿ ಮಾಲೀಕರಂತೂ ಸನಿಕೆ ಆಗಿಲ್ಲ ಅವರು. ಆಯಾ ಕ್ಷೇತ್ರ MLA ಸಹಿತ ಆ ಏರಿಯಾದ ಬಂದು ಹೋಗಿಲ್ಲ. ರೈತರು ಬೆಂಬಲವಾಗಿ ಸಂಬಂಧಪಟ್ಟ ಸಚಿವರು ಏನಂತಾರ್ರಿ? ಸಚಿವರು ಸಹ ಅಂತ ಮುಂದೆ ನೋಡ್ತೀವಿ, ಒಬ್ರು ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಅಲ್ಲಿ ಬಂದು ಇನ್ನೂ ಆಶ್ವಾಸನೆ ಕೊಡ್ತಾ ಇಲ್ಲ. ನಿಮ್ಮ ಬೆಂಬಲವಾಗಿ ಬಂದಿತ್ತಿಲ್ಲ? ಇಲ್ಲ ಬಂದಿಲ್ಲ ಇನ್ನೂ. ಓಕೆ, ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಿ. ಕಷ್ಟಪಟ್ಟು ರೈತರಿಗೆ ಬೆಳೆಗೆ ಯಾವುದು ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಅದಕ್ಕಾಗಿ ರೈತರು ಹುಚ್ಚಿಗಿದ್ದಾರೆ. ಇವತ್ತು ಸಮಸ್ತ ಕನ್ನಡಿಗರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಘನಘೋರ ರೀತಿಯಲ್ಲಿ ರೈತರ ಪ್ರತಿಭಟನೆ 6ನೇ ದಿನಕ್ಕೆ ಗುರ್ಲಾಪುರ ಕ್ರಾಸಿನಲ್ಲಿ ನಡೆದಿದೆ. ಅದು ಅಲ್ಲದೆ 1.5 ತಿಂಗಳಿನಿಂದ ನಾವು ಬೇಡಿಕೆ ಇಟ್ಟಿರುವುದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಎಚ್ಚರಿಕೆ ಕೊಟ್ಟರೂ ಅವರು ಎದ್ದಿಲ್ಲ, ನಿದ್ರೆಯಲ್ಲಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಜನರಲ್ ಸೆಕ್ರೆಟರಿ ಆಗಿದ್ದಂತ ಹೇಳ್ಕೊಳ್ತಾರೆ. ಈ ವಿಚಾರದ